ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆ ಇದರ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರನ್ನು ಆಧಾರದಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನಿಂದ ಅಲೈಡ್ ಆಕ್ಟ್ಸ್, ಸಹಕಾರಿ ಸಂಸ್ಥೆಗಳಿಗೆ ಅನ್ವಯಿಸುವಂತಹ ಪೂರಕ ಕಾಯ್ದೆಗಳು ಅಂತ. ಇವತ್ತು ಇತರೆ ಕಾಯ್ದೆಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನ. ಸ್ನೇಹಿತರೆ, ಇತರೆ ಕಾಯ್ದೆಗಳನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನನಗೆ ಈ ಕಾಯ್ದೆ ಕಾನೂನುಗಳ ಮೂಲ ಸ್ವರೂಪವನ್ನ ಸ್ವಲ್ಪ ವಿವರಿಸಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಭಾರತದಲ್ಲಿ ನಮ್ಮ ಸಂವಿಧಾನವೇ ಅತ್ಯಂತ ದೊಡ್ಡ ಕಾನೂನು. ನಮ್ಮ ದೇಶದಲ್ಲಿ ಜಾರಿಯಾಗುವಂತಹ ಯಾವುದೇ ಕಾನೂನು ಇರಲಿ, ಅದು ಸಂವಿಧಾನಕ್ಕೆ ವಿರೋಧವಾಗಿದ್ರೆ ಅದು ಮಾನ್ಯವಲ್ಲ, ಸಿಂಧುವಲ್ಲ, ಜಾರಿಗೊಳಿಸಲು ಅರ್ಹವಲ್ಲ. ಸಂವಿಧಾನ ಉಲ್ಲಂಘನೆ ಮಾಡುವಂತಹ ಯಾವುದೇ ಒಂದು ವಿಷಯ ಯಾವುದೇ ಕಾನೂನಿನಲ್ಲಿದ್ರೆ ಇಟ್ ಈಸ್ ಲಯಬಲ್ ಟು ಬಿ ಸ್ಟ್ರಕ್ ಆಫ್, ಅದು ಕಾನೂನಿನ ಮಾನ್ಯತೆಯನ್ನು ಪಡೆಯೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಜಾರಿಯಲ್ಲಿರುವ, ಮುಂದೆ ಜಾರಿಗೊಳ್ಳುವ ಎಲ್ಲ ಕಾನೂನುಗಳು ಸಂವಿಧಾನಬದ್ಧವಾಗಿರಬೇಕು. ಅಂದ್ರೆ ಮೂಲಭೂತ ಹಕ್ಕುಗಳಿರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ದೇಶದ ಸಾರ್ವಭೌಮತೆಗೆ ಧಕ್ಕೆ ಮಾಡುವಂತಹ ಯಾವುದೇ ಅಂಶವಿದ್ದರೆ ಅದು ಅನೂರ್ಜಿತ. ಹಾಗಾಗಿ ಈ ಅಂಶಗಳನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡೇ ನಮ್ಮಲ್ಲಿ ಯಾವುದೇ ಕಾನೂನುಗಳು ರಚನೆ ಆಗುತ್ತೆ. ಹಾಗಾದ್ರೆ ಒಂದು ಕಾನೂನಲ್ಲಿ ಇರಬೇಕಾದಂತ ಅಂಶಗಳು ಯಾವ್ದ್ಯಾವ್ದು ಅಂತ ನೋಡಕ್ ಹೋದ್ರೆ, ಒಂದು ಕಾಯ್ದೆ, ಒಂದು ಸಮಗ್ರವಾಗಿ ಯಾವುದೇ ಕಾಯ್ದೆ ತಗೊಳ್ಳಿ ನೀವು, ಒಂದು ಕಾಯ್ದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೇನು ಅಂಶ ಇರುತ್ತೆ ಅಂದ್ರೆ, ಮೊದಲಿಗೆ ಪೀಠಿಕೆ, ಪ್ರಿಯಾಂಬಲ್ ಅಂತೀವಿ. ಆಮೇಲೆ ಉದ್ದೇಶ, ಅಂದ್ರೆ ಆ ಕಾಯ್ದೆಯ ಇಂಟೆನ್ಷನ್ ಏನು ಅಂತ. ಆಮೇಲೆ ವ್ಯಾಪ್ತಿ ಇರ್ತದೆ, ಅಂದ್ರೆ ಜ್ಯೂರಿಸ್ಡಿಕ್ಷನ್, ಎಲ್ಲಿಗೆ ಅದು ಅನ್ವಯಿಸುತ್ತೆ ಅಂತೇಳಿ. ಆಮೇಲೆ ಜಾರಿಯಾಗುವ ದಿನಾಂಕ, ಅಂದ್ರೆ ಎಫೆಕ್ಟಿವ್ ಡೇಟ್ ಏನು ಅನ್ನೋದು ಇರ್ತದೆ. ಆಮೇಲೆ ಪರಿಭಾಷೆಗಳಿರ್ತವೆ, ಅಂದ್ರೆ ಡೆಫಿನಿಷನ್ಸ್. ಹಾಗೆ ಮೀನಿಂಗ್ಸ್, ಪದಗಳ ಅರ್ಥಗಳಿರ್ತವೆ. ಇನ್ಕ್ಲೂಷನ್ಸ್, ಅಂದ್ರೆ ಏನೇನು ಸೇರ್ಪಡೆಗೊಳ್ಳುತ್ತೆ ಅನ್ನೋದೆಲ್ಲ ಇರ್ತದೆ. ಇವೆಲ್ಲ ಆರ್ಡರ್ ಇರುವಂತದ್ದು. ಅದ ನಂತರ ಯಾರ್ಯಾರಿಗೆ ಅಪ್ಲಿಕಬಲ್ ಆಗತ್ತೆ, ಯಾರ್ಯಾರಿಗೆ ವಿನಾಯಿತಿ ಇದೆ, ಅಪ್ಲಿಕಬಿಲಿಟಿ ಅಂಡ್ ಎಕ್ಸೆಂಪ್ಷನ್ಸ್ ಅಂತೀವಿ ನಾವು, ಅದರ ಬಗ್ಗೆ ಮಾಹಿತಿಗಳಿರ್ತವೆ. ಆಮೇಲೆ ಕಾಯ್ದೆಯ ಮುಖ್ಯ ಭಾಗ ಇರುತ್ತೆ. ಕಾಯ್ದೆಯ ಮುಖ್ಯ ಭಾಗ ಅಂದ್ರೆ ಬಾಡಿ ಆಫ್ ದಿ ಆಕ್ಟ್ ಅಂತೀವಿ ನಾವು, ವಿತ್ ಪರಂತುಕಗಳು ಅಂತಿರ್ತವೆ. ಪರಂತುಕ, ಪ್ರವಿಜೋ, ವಿತ್ ಪ್ರವಿಜೋ. ಆಮೇಲೆ ಕಾಂಪ್ಲೈನ್ಸ್ ಸೆಕ್ಷನ್ಸ್ ಇರುತ್ತೆ, ಅಂದ್ರೆ ಅನುಸರಣಾ ಭಾಗಗಳು. ಆಮೇಲೆ ಅದನ್ನ ಜಾರಿಗೊಳಿಸ್ಲಿಕ್ಕೆ ಆಡಳಿತಾತ್ಮಕ ಅಂಶಗಳು, ಯಾರು ಜಾರಿಗೊಳಿಸ್ಬೇಕು, ಹೇಗೆ ಜಾರಿಗೊಳಿಸ್ಬೇಕು, ಅದ್ರ ಬಗ್ಗೆ ಅಂಶಗಳಿರ್ತವೆ. ಆಮೇಲೆ ಅದರಲ್ಲಿ ಆ ಕಾಯ್ದೆಯನ್ನು ಉಲ್ಲಂಘಿಸಿದರೆ, ವ್ಯತಿರಿಕ್ತವಾಗಿ ನಡೆದ್ರೆ ಏನು ದಂಡ ಇದೆ, ದಂಡನೆ ಇದೆ, ಶಿಕ್ಷೆಗಳಿದೆ, ಅವುಗಳ ಪ್ರಮಾಣೀಕರಣ ಹೇಗೆ, ಅವುಗಳ ಪ್ರಮಾಣ ಯಾವುದು, ಈ ರೀತಿಯ ವಿಚಾರಗಳೆಲ್ಲ ಇರ್ತದೆ. ಅಂದ್ರೆ ಪನಿಷ್ಮೆಂಟ್, ಪೆನಾಲ್ಟಿ ಪ್ರಾವಿಷನ್ಸ್ ಇರ್ಬೋದು, ಪನಿಷ್ಮೆಂಟ್ಸ್ ಇರ್ಬೋದು, ಪ್ರಾಸಿಕ್ಯೂಷನ್ಸ್ ಇರ್ಬೋದು, ಅವರ ಕ್ವಾಂಟಮ್ ಅನ್ನ ಡೆಫಿನಿಷನ್ ಮಾಡುವಂಥದ್ದು ಇರ್ಬೋದು, ಇವುಗಳೆಲ್ಲ ಇರ್ತದೆ. ಅದ್ರ ಜೊತೆಗೇನೆ ಅವುಗಳಿಗೆ ಅನ್ವಯಿಸುವಂತಹ ನಿಯಮಗಳು, ನಮೂನೆಗಳು, ಫಾರ್ಮ್ಯಾಟ್ಸ್ಗಳು, ಮಾರ್ಗಸೂಚಿಗಳು ಅಂದ್ರೆ ಗೈಡ್ಲೈನ್ಸ್ಗಳು, ಪರಿಶಿಷ್ಟಗಳು, ಏನಾದರೂ ಶೆಡ್ಯೂಲ್ಸ್ ಇದ್ರೆ, ಅನುಸೂಚಿಗಳು, ಏನಾದ್ರು ಎನ್ಕ್ಲೋಜರ್ಸ್ ಇದ್ರೆ, ರೂಲ್ಸ್, ಇವುಗಳೆಲ್ಲ ಇರ್ತದೆ. ಇದಿಷ್ಟು ಇದ್ದರೆ ಒಂದು ಕಾಯ್ದೆ ಸಮಗ್ರವಾಗಿ ಕಾಯ್ದೆ ಅಂತ ಅನ್ಸ್ಕೊಳತ್ತೆ. ಇದರಲ್ಲಿ ಯಾವುದೇ ಒಂದು ಅಂಗ ಇಲ್ಲದೆ ಹೋದ್ರೆ ಆ ಕಾಯ್ದೆಯಲ್ಲಿ ಏನೋ ನ್ಯೂನತೆ ಇದೆ ಅಂತ ಅನ್ಸುತ್ತೆ. ಈ ಕಾಯ್ದೆಗಳನ್ನ ಜಾರಿಗೊಳಿಸುವಾಗ ನಮ್ಮಲ್ಲಿ ಅನೇಕ ರೀತಿಯ ಕಾಯ್ದೆಗಳಿದಾವೆ. ಒಂದಲ್ಲ ಎರಡಲ್ಲ, ನಮ್ಮಲ್ಲಿರುವಂತಹ ಕಾಯ್ದೆಗಳ ವಿಧಾನಗಳು, ಕಾಯ್ದೆಗಳೆಲ್ಲ ನಾನು ಹೇಳ್ತಾ ಇರೋದು ಕಾಯ್ದೆಗಳ ವಿಧಾನಗಳು. ಫಾರ್ ಎಕ್ಸಾಂಪಲ್, ನೋಂದಣಿ ಕಾಯ್ದೆಗಳಂತಿದ್ದಾವೆ, ನಿಯಂತ್ರಣ ಕಾಯ್ದೆಗಳಿದಾವೆ, ಟ್ರೇಡ್ ಸ್ಪೆಸಿಫಿಕ್ ಕಾಯ್ದೆಗಳಿದಾವೆ, ಇಂಡಸ್ಟ್ರಿ ಸ್ಪೆಸಿಫಿಕ್ ಕಾಯ್ದೆಗಳಿದಾವೆ, ರೆವಿನ್ಯೂ ಅಂಡ್ ಟ್ಯಾಕ್ಸ್ ಲಾಸ್ ಇದಾವೆ, ಸೋಷಿಯಲ್ ವೆಲ್ಫೇರ್ ಟ್ಯಾಕ್ಸ್ ಆಕ್ಟ್ಗಳಿದಾವೆ, ಹ್ಯೂಮನ್ ವೆಲ್ಫೇರ್ ಆಕ್ಟ್ಗಳಿದಾವೆ, ಲಾ ಅಂಡ್ ಅದರ್ ಮೇಂಟೆನೆನ್ಸ್ ಆಕ್ಟ್ಗಳಿದಾವೆ, ಹಾಗೆ ಪೀನಲೈಸಿಂಗ್ ಅಂಡ್ ಪನಿಷ್ಮೆಂಟ್ಸ್ ಆಕ್ಟ್ ಇದಾವೆ, ಜನರಲ್ ಅಂಡ್ ಮಿಸ್ಲೇನಿಯಸ್ ಆಕ್ಟ್ಸ್ ಇದಾವೆ. ಇವುಗಳೆಲ್ಲ ಕಾಯ್ದೆಗಳ ವಿಧಗಳು. ನೀವು ಯಾವುದೇ ಕಾಯ್ದೆ ತಗೊಳ್ಳಿ, ಅದು ದಟ್ ವಿಲ್ ಫಿಟ್ ಒನ್ ಆಫ್ ದೀಸ್ ಇನ್ ದೀಸ್ ಕೈಂಡ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಕೈಂಡ್ಸ್ ಆಫ್ ಆಕ್ಟ್ಸ್. ಯಾವ್ಯಾವ ವಿಧಗಳಿದಾವೆ, ಟೈಪ್ಸ್ ಆಫ್ ಆಕ್ಟ್ಸ್. ಫಾರ್ ಎಕ್ಸಾಂಪಲ್, ನೋಂದಣಿ ಕಾಯ್ದೆ, ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಹೇಳಿದ್ರೆ, ಯಾವುದು ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಹೇಳಿದ್ರೆ, ವಿಚ್ ಗಿವ್ಸ್ ಬರ್ತ್ ಟು ಅನದರ್ ಎಂಟಿಟಿ, ಲೀಗಲ್ ಎಂಟಿಟಿ. ಫಾರ್ ಎಕ್ಸಾಂಪಲ್, ಕೋಆಪರೇಟಿವ್ ಆಕ್ಟ್, ಇಟ್ ಗಿವ್ಸ್ ಬರ್ತ್ ಟು ಕೋಆಪರೇಟಿವ್ ಸೊಸೈಟೀಸ್. ಹಾಗೆ ಇಂಡಿಯನ್ ಕಂಪನೀಸ್ ಆಕ್ಟ್, ಹಾಗೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್, ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್, ಇಂಡಿಯನ್ ಟ್ರಸ್ಟ್ ಆಕ್ಟ್, LLP ಆಕ್ಟ್, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಕ್ಟ್. ಹೀಗೆ ಯಾವ್ದ್ಯಾವ್ದು ಇನ್ನೊಂದು ಲೀಗಲ್ ಎಂಟಿಟಿನ ಹುಟ್ಟಾಕತ್ತೆ, ಅವುಗಳು ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಅನ್ಸ್ಕೊಳುತ್ತೆ. ಎರಡನೇದು ರೆಗ್ಯುಲೇಟರಿ ಆಕ್ಟ್, ನಿಯಂತ್ರಣ ಕಾಯ್ದೆಗಳು. ಯಾವ್ದ್ಯಾವ್ದು ಇನ್ನೊಂದು ಇದನ್ನ ಎಂಟಿಟೀಸ್ ಗಳಲ್ಲಿ ನಡೆಯುವಂತಹ ವ್ಯವಹಾರಗಳನ್ನ ನಿಯಂತ್ರಣ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್, ಇನ್ಶೂರೆನ್ಸ್ ರೆಗ್ಯುಲೇಷನ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಆಕ್ಟ್, ಬಡ್ಸ್ ಆಕ್ಟ್ ಅಂತೀವಿ ನಾವು. ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಕೇಳಿದಿರಿ ನೀವು, ನಾನು ಹಿಂದೊಮ್ಮೆ ಒಂದು ಸಂಚಿಕೆಯನ್ನು ಅದಕ್ಕೆ ಮಾಡಿದ್ದೆ. ಪ್ರೈಸ್ ಚಿಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ಸ್ ಆಕ್ಟ್,
ಹಾಗೆ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ ಆಕ್ಟ್, APMC ಆಕ್ಟ್ ಫಾರ್ ಎಕ್ಸಾಂಪಲ್, ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು APMC ಆಕ್ಟ್, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಆಕ್ಟ್. ಅಂದ್ರೆ ಅವೆಲ್ಲ ಬೇರೆ ಇದನ್ನ ವ್ಯವಹಾರಗಳನ್ನ ನಿಯಂತ್ರಣ ಮಾಡುತ್ತೆ. ಇನ್ನು ಟ್ರೇಡ್ ಸ್ಪೆಸಿಫಿಕ್ ಆಕ್ಟ್ಗಳಂದ್ರೆ ಉದ್ದಿಮೆ ನಿರ್ದಿಷ್ಟ ಆಕ್ಟ್ಗಳು. ಯಾವ್ಯಾವ ಉದ್ದಿಮೆ ಮಾಡ್ತಾ ಇದ್ದೀರಿ ಆ ಉದ್ದಿಮೆಗೆ ತಕ್ಕಂತೆ ಟ್ರೇಡ್ ಸ್ಪೆಸಿಫಿಕ್ ಆಕ್ಟ್ ಇರ್ತದೆ. ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ ಆಕ್ಟ್ ಅಂತೀವಿ. ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ ಆಕ್ಟ್ ಕೂಡ ತೂಕ ಮತ್ತು ಅಳತೆ ಕಾಯ್ದೆ. ಅದು ಒಂದು ನಿರ್ದಿಷ್ಟ ಉದ್ದಿಮೆಯಲ್ಲಿ ಒಂದಿಷ್ಟು ವ್ಯವಹಾರವನ್ನ ರೆಗ್ಯುಲೇಟ್ ಮಾಡುತ್ತೆ. ಟ್ರೇಡ್ ಮಾರ್ಕ್ಸ್ ಆಕ್ಟ್, ಮೊನಾಪಲೀಸ್ ಅಂಡ್ MRTP ಆಕ್ಟ್ ಅಂತೀವಿ, ಮೊನಾಪಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್, ಕಾಂಪಿಟಿಷನ್ ಆಕ್ಟ್ ಸ್ಪರ್ಧಾತ್ಮಕ ಕಾಯ್ದೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್, ಲೀಗಲ್ ಮೆಟ್ರಾಲಜಿ ಆಕ್ಟ್, ಪ್ಯಾಕೇಜ್ಡ್ ಕಮಾಡಿಟೀಸ್ ಅಂಡ್ ಲೇಬಲಿಂಗ್ ಆಕ್ಟ್. ನೀವು ಯಾವುದೋ ಒಂದು ವ್ಯವಹಾರದಲ್ಲಿ ಪ್ಯಾಕೇಜ್ ಮಾಡ್ತಾ ಇದ್ದೀರಿ ಅಥವಾ ಲೇಬಲ್ ಮಾಡ್ತಾ ಇದ್ದೀರಿ, ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ ಅಂದ್ರೆ ಈ ಆಕ್ಟ್ ಅಪ್ಲೈ ಆಗುತ್ತೆ. ಇದು ಉದ್ದಿಮೆಗಳ ನಿರ್ದಿಷ್ಟ ಅಂದ್ರೆ ಟ್ರೇಡ್ ಸ್ಪೆಸಿಫಿಕ್ ಆಕ್ಟ್ ಅಂತ ಹೇಳ್ತೀವಿ ನಾವು. ಹಾಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಕ್ಟ್ಗಳಿದಾವೆ. ಆಯಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಬಾಯ್ಲರ್ಸ್ ಆಕ್ಟ್, ಫ್ಯಾಕ್ಟರೀಸ್ ಆಕ್ಟ್, ಟ್ರೇಡ್ ಯೂನಿಯನ್ಸ್ ಆಕ್ಟ್, ದಿ ಮೈನ್ಸ್ ಆಕ್ಟ್ ಅಂತಂದಿದೆ. ಗಣಿಗಳಿಗೆ ಸಂಬಂಧಪಟ್ಟಂತೆ ಮೈನ್ಸ್ ಆಕ್ಟ್ ಅಂತಿದೆ. ಈ ಪ್ಲಾಂಟೇಶನ್ಗೆ ಸಂಬಂಧಪಟ್ಟಂತೆ ಪ್ಲಾಂಟೇಶನ್ ಲೇಬರ್ ಆಕ್ಟ್ ಅಂತ ಬೇರೆ ಇದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಇದೆ. ಡಾಕ್ ವರ್ಕರ್ಸ್ ಆಕ್ಟ್ ಇದೆ, ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅಂತವರಿಗೆಲ್ಲ. ಇನ್ನು ಈ ಬಿಡಿ ಸಿಗರೇಟ್ ಮಾಡುವಂತ ಉದ್ಯಮಿಗಳಿಗೆ ಸಂಬಂಧಪಟ್ಟಂತೆ ಬಿಡಿ ಅಂಡ್ ಸಿಗಾರ್ ವರ್ಕರ್ಸ್ ಆಕ್ಟ್ ಅಂತಾನೆ ಒಂದಿದೆ. ಇವು ಕೈಗಾರಿಕಾ ನಿರ್ದಿಷ್ಟ ಆಕ್ಟ್ ಅಂದ್ರೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಕ್ಟ್. ಇನ್ನು ರೆವಿನ್ಯೂ ಅಂಡ್ ಟ್ಯಾಕ್ಸಸ್ ಆಕ್ಟ್, ರಾಜಸ್ವ ಮತ್ತು ತೆರಿಗೆ ಕಾಯ್ದೆಗಳು ಅಂತೀವಿ ಕನ್ನಡದಲ್ಲಿ ನಾವು. ರಾಜಸ್ವ ಅಂದ್ರೆ ರೆವಿನ್ಯೂ, ಆದಾಯ ಅಲ್ಲ, ರಾಜಸ್ವ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, ಗೂಡ್ಸ್ ಅಂಡ್ ಸರ್ವಿಸ್ ಆಕ್ಟ್ ಇರ್ಬೋದು, ಪ್ರೊಫೆಷನಲ್ ಟ್ಯಾಕ್ಸ್ ಆಕ್ಟ್ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಸ್ಟೇಟ್ ಡ್ಯೂಟಿ ಇರ್ಬೋದು, ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಇಂಡಿಯನ್ ಸ್ಟ್ಯಾಂಪ್ ಡ್ಯೂಟಿ ಆಕ್ಟ್ ಇರ್ಬೋದು. ಹೀಗೆ ಅನೇಕ ಆಕ್ಟ್ಗಳು ಅವು ರಾಜಸ್ವ ಅಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ತರುವಂತಹ ಆಕ್ಟ್ಗಳು. ಇದು ಸರ್ಕಾರಕ್ಕೆ ರೆವಿನ್ಯೂ ತರುವಂತಹ ಆಕ್ಟ್ಗಳಿಗೆ ನಾವು ರೆವಿನ್ಯೂ ಆಕ್ಟ್ಸ್ ಅಥವಾ ರಾಜಸ್ವ ಕಾಯ್ದೆಗಳು ಅಂತೀವಿ ನಾವು. ಅವು ತೆರಿಗೆ ಹಾಕಿ ಅಥವಾ ಈ ಬೇರೆ ರೀತಿಯಲ್ಲಿ ರೆವಿನ್ಯೂ ಅನ್ನ ಕಲೆಕ್ಟ್ ಮಾಡ್ತವೆ. ಇನ್ನು ಸೋಷಿಯಲ್ ವೆಲ್ಫೇರ್ ಆಕ್ಟ್, ಸಾಮಾಜಿಕ ಕಲ್ಯಾಣ ಕಾಯ್ದೆಗಳು. ಟ್ರಾಫಿಕ್ ಕಂಟ್ರೋಲ್, ಕರ್ನಾಟಕದಲ್ಲಿ ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ ಅಂತಿದೆ. ಡ್ರಗ್ಸ್ ಕಂಟ್ರೋಲ್ ಅಂಡ್ ಎನ್ಫೋರ್ಸ್ಮೆಂಟ್ ಆಕ್ಟ್, ಇವೆಲ್ಲ ಸಾಮಾಜಿಕ ಕಲ್ಯಾಣಕ್ಕೋಸ್ಕರ ಇರುವಂತದ್ದು. ಡೊಮೆಸ್ಟಿಕ್ ವೈಲೆನ್ಸ್ ಕಂಟ್ರೋಲ್ ಆಕ್ಟ್, ಮೆಟರ್ನಿಟಿ ಬೆನಿಫಿಟ್ ಆಕ್ಟ್, ಚೈಲ್ಡ್ ಮ್ಯಾರೇಜಸ್ ಪ್ರೊಹಿಬಿಷನ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ನೆಟ್ ವರ್ಕ್ ಪ್ಲೇಸ್ ಆಕ್ಟ್, ಕಾರ್ಯಕ್ಷೇತ್ರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅನ್ನೋದಿದೆ. ನಮ್ಮ ಕರ್ನಾಟಕದಲ್ಲೂ ಪ್ರಚಲಿತವಾಗಿದೆ. ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ, ಮೋಟರ್ ವೆಹಿಕಲ್ ಸೇಫ್ಟಿ ಆಕ್ಟ್ ಇದೆ. ಹೀಗೆ ಅನೇಕ ಸಾಮಾಜಿಕ ಕಲ್ಯಾಣ ಆಕ್ಟ್ ಇದೆ. ಹಾಗೆ ಹ್ಯೂಮನ್ ಅಂದ್ರೆ ಮಾನವ ಕಲ್ಯಾಣ ಕಾಯ್ದೆಗಳು ಇದಾವೆ. ಮಾನವನಿಗೆ ಸಂಬಂಧಪಟ್ಟಂತೆ, ಮನುಷ್ಯರಿಗೆ ಸಂಬಂಧಪಟ್ಟಂತ ಮಾನವ ಕಲ್ಯಾಣ ಕಾಯ್ದೆಗಳಿದಾವೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಏಜಸ್ ಆಕ್ಟ್, ಕಾರ್ಮಿಕ ಕಾಯ್ದೆಯಲ್ಲಿ ಬರುವಂತದ್ದು. ಅದನ್ನ ಮುಂದೆ ನಾನು ವಿವರಿಸ್ತೀನಿ. ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್, ESI, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್, PF ಆಕ್ಟ್ ಅಂತೀವಿ. ಹಾಗೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್, ಹೆಣ್ಣು ಮಕ್ಕಳಿಗೆ ಇರುವಂತದ್ದು. ಅದು ಮೆಟರ್ನಿಟಿ ಬೆನಿಫಿಟ್, ಪೆಟರ್ನಿಟಿ ಬೆನಿಫಿಟ್ ಅಲ್ಲೂ ಸೇರತ್ತೆ. ಅದಕ್ಕೆ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್, ಮತ್ತೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಒಂದಿದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಹೀಗೆ ಇವೆಲ್ಲ ಮಾನವ ಕಲ್ಯಾಣ ಕಾಯ್ದೆಗಳು ಅಂತ ಗುರುತಿಸ್ಕೊಳ್ಳುತ್ತೆ. ಅಂದ್ರೆ ಮನುಷ್ಯರ ಕಲ್ಯಾಣಕ್ಕೋಸ್ಕರ ಇರುವಂತದ್ದು. ಇನ್ನು ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆಗೋಸ್ಕರ ಇರುವಂತಹ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಆಕ್ಟ್ಸ್ ಗಳಿದಾವೆ. ಅವು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರನೇ ಇರುವಂತದ್ದು ದೇಶದಲ್ಲಿ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್, ರಾಷ್ಟ್ರೀಯ ಸನ್ಮಾನಗಳಿಗೆ ಧಕ್ಕೆ ಬರುವಂತಹ ಯಾವುದೇ ಆಕ್ಟಿವಿಟಿ ಆದರೆ ಅವುಗಳನ್ನ ತಡೆಯುವಂತ ಕಾಯ್ದೆಗಳು. ನಮ್ಮ ರಾಷ್ಟ್ರಗೀತೆ ಹೇಳುವಾಗ ಎದ್ ನಿಲ್ಬೇಕು, ಎದ್ ನಿಂತಿಲ್ಲ, ಹಾಗಾದ್ರೆ ಇದ್ರ ಕೆಳಗಡೆಗೆ ನಾವು ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಆಕ್ಟ್ ಕೆಳಗಡೆ ಬರ್ತೀವಿ ನಾವು. NDPS ಆಕ್ಟ್, ಇತ್ತೀಚೆಗೆ ತುಂಬಾ ಸದ್ದು ಮಾಡ್ತಾ ಇರುವಂತಹ NDPS ಆಕ್ಟ್, ಅದೇನಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಫಿಕ್ ಸಬ್ಸ್ಟಾನ್ಸಸ್ ಆಕ್ಟ್. ಅದು NDPS ಆಕ್ಟ್ ಅಂತ ಹೇಳಿ ಪಾಪ್ಯುಲರ್ ಆಗಿ. ಇನ್ನು ಒಂದು ಪಾದಚಾರಿಗಳ ರಕ್ಷಣಾ ಕಾಯ್ದೆ ನಿಯಮಗಳು ಅಂತಿದೆ, ಪೆಡೆಸ್ಟ್ರಿಯನ್ ಸೇಫ್ಟಿ ರೂಲ್ಸ್ ಅಂತಿದೆ. ಅದು ಕೂಡ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆಗೋಸ್ಕರ ಇರುವಂತದ್ದು. ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ, ಕರ್ನಾಟಕ ಪಬ್ಲಿಕ್ ಸೆಕ್ಯೂರಿಟಿ ಆಕ್ಟ್ ಇದೆ, ಟೆರರಿಸಂ ಆಕ್ಟಿವಿಟೀಸ್ ಅಂಡ್ ಡಿಟೆನ್ಷನ್ ಆಕ್ಟ್ ಟಾಡಾ, ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಪೋಟಾ. ಇವುಗಳೆಲ್ಲ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಆಕ್ಟ್ಗಳು, ಕಾನೂನು ಮತ್ತು ಸುವ್ಯವಸ್ಥೆಗಳನ್ನ ಪಾಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇರುವಂತದ್ದು. ಇನ್ನು ಯಾವುದೇ ಕಾಯ್ದೆಗಳಿಗೆ ಅತೀತವಾಗಿ ಆ ಕಾಯ್ದೆಗಳಲ್ಲಿರುವಂತಹ ಪನಿಷ್ಮೆಂಟ್ಗಳಿಗೆ ಅಲ್ಲದೆ ಜನರಲ್ ಆಗಿ ಒಂದಿಷ್ಟು ಪನಿಷ್ಮೆಂಟ್ ಆಕ್ಟ್ಗಳಿದಾವೆ. ಅದಕ್ಕೆ ಪೀನಲೈಸಿಂಗ್ ಅಂಡ್ ಪನಿಷ್ಮೆಂಟ್ ಆಕ್ಟ್ಸ್ ಅಂತೀವಿ ನಾವು. ದಂಡ ಮತ್ತು ದಂಡನಾ ಕಾಯ್ದೆಗಳು, ಅವುಗಳಂತ ಒಂದು ಲಿಸ್ಟ್ ಇದೆ. ಯಾವ್ಯಾವ ಕಾಯ್ದೆಗಳು ಬರುತ್ತೆ? ಸಿವಿಲ್ ಪ್ರೊಸೀಜರ್ ಕೋಡ್ CPC, ಇಂಡಿಯನ್ ಪೀನಲ್ ಕೋಡ್ IPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPC. ಇವೆಲ್ಲ ಪನಿಷ್ಮೆಂಟ್ ಅಂಡ್ ಪೀನಲೈಸಿಂಗ್ ಆಕ್ಟ್ಸ್ಗಳು. ಪೋಸ್ಕೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್,
ಪೋಸ್ಕೋ ಅನ್ನೋದು ಅಂದ್ರೆ ಆಮ್, ಬಾಲಕ ಅಂದ್ರೆ ಆ, ವಯಸ್ಕರ ಅಲ್ಲದವರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಬರುವಂತದ್ದು ಪೋಕ್ಸೋ. ಪೋಕ್ಸೋ ಅನ್ನೋದು ಇತ್ತೀಚೆಗೆ ಸುಮಾರು ಕಡೆ ಚಾಲ್ತಿಯಲ್ಲಿ ಇರುವಂತದ್ದು ನಿಮ್ಗೆ ಗೊತ್ತಿದೆ. ನಾವು ಹಾಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ನೆಟ್ ವರ್ಕ್ ಪ್ಲೇಸ್ ಆಕ್ಟ್, ಅದು ಕೂಡ ದಂಡ ಮತ್ತು ದಂಡನಾ ಕಾಯ್ದೆ ಬರ್ತದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, PMLA, ಹಣ ವರ್ಗಾವಣೆ, ಅಕ್ರಮ ಹಣ ವರ್ಗಾವಣಾ ನಿಷೇಧ ಕಾಯ್ದೆ, ಕರ್ನಾಟಕ ಪೊಲೀಸ್ ಆಕ್ಟ್, ಇವೆಲ್ಲ ಪನಿಷ್ಮೆಂಟ್ ಗೆ ಇರುವಂತದ್ದು. ಯಾವ ಪನಿಷ್ಮೆಂಟ್ ಕೊಡಬೇಕು ಅನ್ನೋದನ್ನ ನಿಗದಿಪಡಿಸುತ್ತದೆ ಯಾವಾಗ ಎಂತ ಘಟನೆಗಳಾದ್ರೆ ಜನರಲ್ ಆಗಿ. ಇನ್ನು ಇದಿಷ್ಟಲ್ಲದೆ ಬೇರೆ ಜನರಲ್ ಆಕ್ಟ್ಗಳು ತುಂಬಾ ಇದಾವೆ. ಜನರಲ್ ಅಂಡ್ ಮಿಸ್ಲೇನಿಯಸ್ ಆಕ್ಟ್ಸ್ ಗಳ ಕ್ಯಾಟಗರಿಯಲ್ಲಿ ಕೆಳಗಿರ್ತೀವಿ. ಜನರಲ್ ಕ್ಲಾಸಸ್ ಆಕ್ಟ್ ಅಂತಿದೆ. ಯಾವ ಆಕ್ಟ್ ಅಲ್ಲೂ ಅದ್ರ ಬಗ್ಗೆ ಡೆಫಿನಿಷನ್ ಇಲ್ಲ ಅಂದ್ರೆ ಜನರಲ್ ಕ್ಲಾಸಸ್ ಆಕ್ಟ್ ಅಲ್ಲಿ ನಾವು ರೆಫರ್ ಮಾಡ್ತೀವಿ. ಜನರಲ್ ಕ್ಲಾಸಸ್ ಆಕ್ಟ್ ಅಂತ ಹೇಳಿದೆ. ಹಾಗೆ ಆರ್ಬಿಟ್ರೇಷನ್ ಕನ್ಸಿಲಿಯೇಷನ್ ಆಕ್ಟ್ ಅಂತಿದೆ. ಪಂಚಾಯಿತಿ ಮತ್ತು ರಾಜ್ಯ ಸಂಧಾನ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಗೆ ತುಂಬಾ ಬೇಕಾಗಿರುವಂತದ್ದು. ಈ ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಆಕ್ಟ್ಗೆ ಒಂದು ಸಂಚಿಕೆಯನ್ನು ನಾನು ಮೀಸಲಿಡ್ತೇನೆ ಮುಂದೆ. ಯಾಕೆಂದ್ರೆ ಅನೇಕ ವಿಷಯಗಳು ಇದರಲ್ಲಿ ನಮಗೆ ಸಹಕಾರ ಸಂಘಗಳಿಗೆ ಅನ್ವಯ ಆಗುವಂತಹ ಅನೇಕ ವಿಷಯಗಳಿದಾವೆ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಅದನ್ನ ತರಬಹುದು. ನಮ್ಮ ಪಂಚಾಯಿತಿ ಕಾಯ್ದೆಯ ಲಾಭ ಇದೆ. ಕೋಆಪರೇಟಿವ್ಸ್ ದೇ ಆರ್ ಗೌರ್ನ್ ಬೈ ಆರ್ಬಿಟ್ರೇಷನ್ ಆಕ್ಟ್ ಆಲ್ಸೋ. ಇನ್ನು ರಾಜ್ಯ ಸಂಧಾನ ಕಾಯ್ದೆ ಅಂದ್ರೆ ಕನ್ಸಿಲಿಯೇಷನ್ ಆಕ್ಟ್, ನಮ್ಗೆ OTS ಎಲ್ಲ ಮಾಡ್ತಾ ಇರುವಂತದ್ದು, OTS ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡುವಂತದ್ದು ಈ ರಾಜ್ಯ ಸಂಧಾನ ಕಾಯ್ದೆ, ಕನ್ಸಿಲಿಯೇಷನ್ ಆಕ್ಟ್. ಅದನ್ನ ಪ್ರತ್ಯೇಕವಾದ ಒಂದು ಸಂಚಿಕೆಯಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ನಿಮ್ಗೆ ಕೊಡ್ತೇನೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಇದ್ರ ಕೂಡ ಪ್ರತ್ಯೇಕ ಒಂದು ಸಂಚಿಕೆ ಮಾಡೋಣ. ಯಾಕೆಂದ್ರೆ ಎಲ್ಲರೂ ನಾವೀಗ ಕಂಪ್ಯೂಟರೈಸೇಷನ್, ಡಿಜಿಟೈಸೇಷನ್, ಆಟೋಮೇಷನ್, AI ಟೆಕ್ನಾಲಜಿ ಇದನ್ನೆಲ್ಲ ಬಳಸ್ಕೊಳ್ತಾ ಇದೀವಿ. ವಿತೌಟ್ ನೋಯಿಂಗ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಥವಾ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ನಾವು ಮಾಡ್ತಾ ಇದೀವಿ. ಅದರ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಆಗುತ್ತೆ. ಭಾರತೀಯ ಒಪ್ಪಂದ ಕಾಯ್ದೆ, ನಾವು ಮಾಡ್ಕೊಳ್ಳುವಂಥದ್ದು ಎಲ್ಲದೂ ಭಾರತೀಯ ಒಪ್ಪಂದ ಕಾಯ್ದೆ ಅನ್ವಯ ಬರ್ತದೆ. ನೀವು ಶೇರ್ ಅನ್ನ ಕೊಡುವಂತದ್ದು ಇರ್ಬೋದು, ಒಬ್ಬ ಪಿಗ್ಮಿ ಏಜೆಂಟ್ ಅನ್ನ ನೇಮಕ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಒಬ್ಬ ಎಂಪ್ಲಾಯಿನ ನೇಮಕಾತಿ ಮಾಡ್ಕೊಳ್ಳೋದಿರ್ಬೋದು. ಇವುಗಳೆಲ್ಲ ಭಾರತೀಯ ಒಪ್ಪಂದ ಕಾಯ್ದೆಗಳು ಬರ್ತದೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಕೆಳಗಡೆ ಬರ್ತದೆ. ಅವುಗಳ ಕೆಳಗಡೆಗೆ ಅವುಗಳಲ್ಲಿ ಏನೇನು ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇದನ್ನು ಕೂಡ ನಾನು ತುಂಬಾ ವಿವರಣಾಯುಕ್ತವಾಗಿ ನಾನು ಮಾತಾಡ್ತೀನಿ ಮುಂದೆ. ಒಂದು ಸಂಚಿಕೆಯನ್ನ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ಗೆ ಮೀಸಲಿಡೋಣ. ನಮಗೆ ಸಹಕಾರಿಗಳಿಗೆ ಅನ್ವಯಿಸುವ ಅಂಶಗಳು ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಲಿಮಿಟೇಷನ್ ಆಕ್ಟ್, ಸಮೀಮಿತಿ ಕಾಯ್ದೆ ಅಥವಾ ಪರಿಮಿತಿ ಕಾಯ್ದೆ ಅಂತೀವಿ ನಾವು. ನಮ್ಮಲ್ಲಿ ಯಾವ ವ್ಯವಹಾರಕ್ಕೆ ಎಷ್ಟು ದಿನಗಳು ಅಥವಾ ಎಷ್ಟು ತಿಂಗಳುಗಳು ಅಥವಾ ಎಷ್ಟು ವರ್ಷಗಳ ಮಿತಿ ಇದೆ. ಕೆಲವು ವ್ಯವಹಾರಗಳು 1 ತಿಂಗಳು, ಕೆಲವು ವ್ಯವಹಾರಗಳಿಗೆ 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, 6 ವರ್ಷ, 12 ವರ್ಷ, 21 ವರ್ಷಗಳು. ಯಾವ್ಯಾವ ವ್ಯವಹಾರಗಳಿಗೆ, ಯಾವ್ಯಾವ ಟ್ರಾನ್ಸಾಕ್ಷನ್ಸ್ಗೆ ಅಥವಾ ಯಾವ್ಯಾವ ಒಪ್ಪಂದಗಳಿಗೆ ನಮಗೆ ಯಾವ್ಯಾವ ಮಿತಿ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇದು ಕೂಡ ನೇರವಾಗಿ ನಮ್ಮ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸುತ್ತೆ. ನಾವು ಕೂಡ ಒಪ್ಪಂದಗಳನ್ನು ಮಾಡ್ಕೊಳ್ತೀವಿ, ನಾವು ಕೂಡ ಸಮಯ ಮಿತಿ ಒಳಗಡೆ ಕಾರ್ಯನಿರ್ವಹಿಸಬೇಕು. ಇಲ್ಲದೆ ಹೋದ್ರೆ ಟೈಮ್ ಬಾರ್ಡ್ ಆಗತ್ತೆ ವ್ಯವಹಾರಗಳು. ಯಾವಾಗ ಟೈಮ್ ಬಾರ್ಡ್ ಆಗತ್ತೆ ಅನ್ನೋದು ನಮಗೆ ಈ ಸಮಯ ಮಿತಿ ಕಾಯ್ದೆ ಹೇಳುತ್ತೆ. ಮಾಹಿತಿಯ ಹಕ್ಕು ಅಧಿನಿಯಮ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸಹಕಾರಿಗಳಿಗೆ ಅನ್ವಯಿಸುತ್ತಾ ಆದ್ರೆ ಹೇಗೆ ಪಾಲನೆ ಮಾಡಬೇಕು, ಅನ್ವಯಿಸೋದಿಲ್ವಾ, ಯಾಕೆ ಅನ್ವಯಿಸೋದಿಲ್ಲ, ಇವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮುಂದೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆನೂ ಒಂದು ಅವಧಿಯನ್ನ ನಿರ್ವಹಿಸೋಣ. ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್, ಮುದ್ರಾಂಕ ಶುಲ್ಕ ಕಾಯ್ದೆ ನಾವು ಸಹಕಾರಿಗಳು ತುಂಬಾ ನೆಗ್ಲೆಕ್ಟ್ ಮಾಡಿರುವಂತಹ ಅವಗಣನೆ ಮಾಡಿರುವಂತಹ ಒಂದು ಕಾಯ್ದೆ ನಮಗೆ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಆದರೆ ನಾವು ಯಾರು ಪಾಲಿಸ್ತಾ ಇಲ್ಲ. ಹೆಚ್ಚಿನವರು ಅದನ್ನ ಅವಗಣನೆ ಮಾಡಿದೀವಿ. ಬಂದಾಗ ನೋಡ್ಕೊಳ್ಳೋಣ ಅನ್ಕೊಳ್ತಿದೀವಿ. ಕೆಲವು ಸಾರಿ ದುಬಾರಿ ಆಗತ್ತೆ ಸ್ನೇಹಿತರೆ. ಅದು ಕೂಡ ನಮಗೆ ಅನ್ವಯ ಆಗುವಂತಹ ಒಂದು ಕಾಯ್ದೆ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್. ಅದು ಕರ್ನಾಟಕ ಸ್ಟ್ಯಾಂಪ್ ಆಕ್ಟ್ ಆಗಿ ನಮ್ಮ ಕರ್ನಾಟಕದಲ್ಲೂ ಇದೆ. ಪಾರದರ್ಶಕ ಕಾಯ್ದೆ, ಟ್ರಾನ್ಸ್ಪರೆನ್ಸಿ ಆಕ್ಟ್. ಯಾವುದೇ ಹರಾಜು ಪ್ರಕ್ರಿಯೆ ಇರ್ಬೋದು ಅಥವಾ ಖರೀದಿ ಪ್ರಕ್ರಿಯೆ ಇರ್ಬೋದು, ಪ್ರೊಕ್ಯೂರ್ಮೆಂಟ್ ಅಂತದ್ದು ಏನಾದ್ರು ಮಾಡುವಾಗ ನಮಗೆ ಈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗುತ್ತೆ. ಪಾರದರ್ಶಕ ಕಾಯ್ದೆ. ನಾವು ಯಾವ್ಯಾವ ವ್ಯವಹಾರವನ್ನ ಯಾವ ಪರಿಮಿತಿ ಒಳಗಡೆಗೆ ಎಷ್ಟು ಯಾವ ರೀತಿಯಲ್ಲಿ ಅದರ ಪ್ರಕ್ರಿಯೆ ಹೇಗಿರ್ಬೇಕು ಅನ್ನೋದನ್ನೆಲ್ಲ ಈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಹೇಳುತ್ತೆ. ಪಾರದರ್ಶಕ ಕಾಯ್ದೆ. ಇದಿಷ್ಟು ಜನರಲ್ ಆಕ್ಟ್ಗಳಲ್ಲಿ. ರೈಟ್ ಫ್ರಮ್ ಜನರಲ್ ಕ್ಲಾಸಸ್ ಆಕ್ಟ್ ಇಂದ. ಜನರಲ್ ಕ್ಲಾಸಸ್ ಆಕ್ಟ್ ತುಂಬಾ ಇಂಪಾರ್ಟೆಂಟ್, ನಮ್ಗೆ ತಿಳ್ಕೊಳ್ಳೇಬೇಕಾದಂತ ಒಂದು ಕಾಯ್ದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇನ್ನು ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸುವಂತಹ ಕಾನೂನುಗಳ ಬಗ್ಗೆ ಹೇಳಬೇಕು ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ನಮಗೆ ಅಪ್ಲೈ ಆಗೋದಿಲ್ಲ. ಆದರೆ ಅದರ ಅಂಶಗಳನ್ನ ಕೆಲವೊಂದಾರು ತಿಳ್ಕೊಳ್ಳೋಣ. ಯಾಕೆಂದ್ರೆ ಅದರ ಬೇಸಿಸ್ ಮೇಲೆ ನಮ್ಮ ಕೋಆಪರೇಟಿವ್ ಆಕ್ಟ್ಗಳು ಆಧಾರಿತವಾಗಿರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಯಾವುದೇ ಕೋಆಪರೇಟಿವ್ ಸೊಸೈಟಿಗಳಿಗೆ ಬೆನಿಫಿಟ್ ಕೊಡೋದಿದ್ರು
MSCS ಆಕ್ಟ್ ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಹಿನ್ನೆಲೆಯಲ್ಲಿ ಯೋಚನೆ ಮಾಡುತ್ತೆ. ಹಾಗಾಗಿ ಅದರ ಅಂಶಗಳು ಯಾವ್ದ್ಯಾವ್ದು ಇರುತ್ತೆ. ಇನ್ನು ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಮತ್ತು ಏನು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಅಂತ ಏನಿದೆ ಅದೆರಡು ನಮ್ಗೆ ಗೊತ್ತಿರಲೇಬೇಕು. ನಾವೆಲ್ಲ ಹುಟ್ಟಿದ್ದೆ ಒಂದು ಸೌಹಾರ್ದ ಕಾಯ್ದೆಯಲ್ಲಿ ಹುಟ್ಟಿದೀವಿ ಅಥವಾ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ಹುಟ್ಟಿದೀವಿ. ಹಾಗಾಗಿ ನಾವು ಹುಟ್ಟಿದ ಕಾಯ್ದೆಯನ್ನೇ ನಾವು ತಿಳ್ಕೊಳ್ಳೋದು ತಪ್ಪಾಗೋದಿಲ್ವಾ? ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಇನ್ನು ಬೈಲಾಸ್ ನಮ್ಮ ಸಂಸ್ಥೆಯ ಉಪವಿಧಿಗಳು, ಅದು ನಮ್ಮ ಬೇಸಿಕ್, ನಮ್ಮ ಸಂಸ್ಥೆಯ ಕಾನ್ಸ್ಟಿಟ್ಯೂಷನ್ ಇದ್ದಂಗೆ ಅದು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಇನ್ನು ಉಪನಿಯಮಗಳು ಅಥವಾ ಸಬ್ಸಿಡಿಯರಿ ರೂಲ್ಸ್ ಇವುಗಳ ಬಗ್ಗೆನೂ ನಾವು ತಿಳ್ಕೊಂಡಿರ್ಬೇಕು. ಇವೆಲ್ಲದೂ ನಮಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡುತ್ತೆ. ಇವಿಷ್ಟನ್ನು ತಿಳ್ಕೊಂಡಿದ್ರೆ, ಇವುಗಳ ಇತಿಮಿತಿಗಳನ್ನ ಅರಿತು ನಾವು ನಡೆದಿದ್ರೆ ಖಂಡಿತ ನಮಗೆ ನಮ್ಮ ಕಾಯ್ದೆಯ ಅನುಸರಣೆಗಳು ಅಥವಾ ನಮ್ಮ ವ್ಯವಹಾರದ ಅನುಸರಣೆಗಳು ಇನ್ನೂ ಚೆನ್ನಾಗಾಗತ್ತೆ, ಇನ್ನೂ ಮಾದರಿ ಆಗತ್ತೆ, ಇನ್ನೂ ನಮಗೆ ತಲೆಬಿಸಿ ಇಲ್ಲದ ರೀತಿಯಲ್ಲಿ ನಾವು ವ್ಯವಹಾರ ಮಾಡ್ಲಿಕ್ಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಇದಿಷ್ಟನ್ನು ನಾವು ತಿಳ್ಕೊಳ್ಬೇಕು. ಜೊತೆಗೆ ತೆರಿಗೆ ಕಾಯ್ದೆಗಳು ನಮ್ಗೆ ಇದ್ದೇ ಇದೆ. ಅದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ, ಯಾಕೆಂದ್ರೆ ಈಗಾಗಲೇ ತೆರಿಗೆ ಕಾನೂನುಗಳ ಬಗ್ಗೆ ನಾವು ಹೇಳಿದೀವಿ. ವೃತ್ತಿ ತೆರಿಗೆ ಕಾಯ್ದೆ ಯಾರಿಗೆ ಅನ್ವಯಿಸುತ್ತೆ, ಯಾರ್ಯಾರಿಗೆ ಅನ್ವಯಿಸುತ್ತೆ, ಇತ್ತೀಚಿನ ಬದಲಾವಣೆಗಳೇನು, ಅದ್ರ ಬಗ್ಗೆನೂ ಒಂದು ಅವಧಿ ತಗೊಂಡಿದ್ದೀನಿ ನಾನು. ಹಾಗೆ ಸರಕು ಮತ್ತು ಸೇವಾ ತೆರಿಗೆ, ಅದರ ಹಿನ್ನೆಲೆ ಏನು, ಯಾಕೆ ಜಾರಿಗೆ ಬಂತು, ಏನೇನು ಅದರದ ಲಕ್ಷಣಗಳೇನು, ವೈಶಿಷ್ಟ್ಯಗಳೇನು, ಮತ್ತೆ ಸಹಕಾರಿಗಳಿಗೆ ಹೇಗೆ ಅದು ಅನ್ವಯಿಸುತ್ತೆ, ಅಲ್ಲಿ ಅನ್ವಯಿಸುವಂತಹ ಇದೇನು ಪ್ಯಾರಾಮೀಟರ್ಸ್ ಏನು, ಹಾಗೆ ಅದ್ರದ್ದು ಅನುಪಾಲನೆಗಳು ಹೇಗೆ, ನಮಗಿರೋ ಸವಲತ್ತುಗಳೇನು, ಕಾಂಪೋಸಿಷನ್ ಸ್ಕೀಮ್ಗಳೇನು, ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಹಾಗೆ ಕಳೆದ ಸಂಚಿಕೆಯಲ್ಲಿ ಮುಗಿಸಿರುವಂತಹ ಆದಾಯ ತೆರಿಗೆ ಕಾಯ್ದೆ, ಅದು ಕೂಡ ತುಂಬಾ ಗಂಭೀರವಾದಂತಹ ಒಂದು ತೆರಿಗೆ ಕಾಯ್ದೆ. ನಾವು ಅಷ್ಟು ತಿಳ್ಕೊಂಡಿರಲೇಬೇಕು. ಈ ಕಾಯ್ದೆ ಕೂಡ ಎಲ್ಲ ಸಹಕಾರಿಗಳಿಗೆ ಅನ್ವಯಿಸುತ್ತೆ. ಅದರಲ್ಲಿ ನಾವು ತೆರಿಗೆ ಸಲ್ಲಿಸುವುದು ಕಡ್ಡಾಯ ಅಂತ ತಿಳ್ಕೊಂಡ್ವಿ. ಸಹಕಾರಿ ಸಂಸ್ಥೆಗಳಿಗೆ ಯಾವುದೇ ವಿನಾಯಿತಿ ಇಲ್ಲ, ಎಕ್ಸಮ್ಷನ್ಸ್ ಇಲ್ಲ, ಅದರ ಬದಲಿಗೆ ಒಂದಿಷ್ಟು ಕಡಿತಗಳಿದೆ. ಆ ಕಡಿತಗಳನ್ನ ನಾವು ಬಳಸಬೇಕು ಅಥವಾ ಕಡಿತಗಳ ಪ್ರಯೋಜನ ಪಡಿಬೇಕು ಅಂದ್ರೆ ವರದಿ ಸಲ್ಲಿಸಲೇಬೇಕು, ಅದು ಸಮಯ ಮಿತಿ ಒಳಗಡೆಗೆ. ಹಾಗೆ ಮೂಲದಲ್ಲಿ ತೆರಿಗೆ ಕಡಿತ TDS ಬಗ್ಗೆ ನಿಯಮಗಳನ್ನು ತಿಳ್ಕೊಂಡ್ವಿ ನಾವು. ಹಾಗೆ ನಗದು ವ್ಯವಹಾರ ನಿಯಮಗಳು, ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ಸ್, ಡೆಪಾಸಿಟ್ ತಗೊಳ್ಳೋದಿದ್ರೆ ಎಷ್ಟುವರೆಗೆ ಲಿಮಿಟ್, ಕ್ಯಾಶ್ ಡೊನೇಷನ್ ಮಾಡ್ಬೋದಾ, ಎಷ್ಟುವರೆಗೆ ಲಿಮಿಟ್, ಕ್ಯಾಶ್ ಟ್ರಾನ್ಸಾಕ್ಷನ್ ಎಕ್ಸ್ಪೆಂಡಿಚರ್ಸ್ ನ ಕೊಡ್ಬೋದಾ, ಎಷ್ಟುವರೆಗೆ ಲಿಮಿಟ್, ಇತರೆ ವ್ಯವಹಾರಗಳ ಸ್ವೀಕೃತಿ ಬಗ್ಗೆ ಎಷ್ಟು ಲಿಮಿಟ್, ಬ್ಯಾಂಕಿನಿಂದ ನಗದು ಹಿಂಪಡೆತ ಮಾಡೋದಿದ್ರೆ ಎಷ್ಟು ಲಿಮಿಟ್, ಇದೆಲ್ಲದ್ರ ಬಗ್ಗೆನೂ ಸಾಕಷ್ಟು ವಿವರವಾಗಿ ನಾವು ತಿಳ್ಕೊಂಡಿದ್ವಿ ಹಿಂದೆ. ಸೊ ಮುಂದಿನ ಅವಧಿಗಳು ನಮಗೆ ಇತರೆ ಕಾಯ್ದೆಗಳು, ಸಹಕಾರಿಗಳಿಗೆ ಅನ್ವಯಿಸುವಂತಹ ಅನೇಕ ಕಾಯ್ದೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಪೀಠಿಕೆಯಾಗಿ ಇವತ್ತು ನಿಮಗೆ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತು ಕಾನೂನು ಮಾಹಿತಿ ಮಾಲಿಕೆಯಲ್ಲಿ ನಮ್ಮ ದೇಶದ ಕಾನೂನುಗಳ ಮೂಲ ಸ್ವರೂಪದ ಬಗ್ಗೆ ಒಂದಿಷ್ಟು ವಿವರಗಳು. ಯಾಕೆಂದ್ರೆ ಕಾನೂನುಗಳ ಜಾರಿ ಹೇಗಾಗತ್ತೆ, ಅವುಗಳ ಸ್ವರೂಪ ಏನು, ಅವುಗಳ ಕಂಟೆಂಟ್ ಏನು, ಅವುಗಳ ವಿಧಗಳು ಯಾವುದು, ಟೈಪ್ಗಳು ಯಾವ್ದ್ಯಾವ್ದು, ಯಾವ್ಯಾವ ಕಾಯ್ದೆಗಳು ಯಾವ್ಯಾವ ವರ್ಗೀಕರಣದಲ್ಲಿ ಬರ್ತದೆ, ಅವುಗಳು ತಿಳ್ಕೊಂಡಿದ್ರೆ ನಮಗೆ ಅವುಗಳ ಅನುಸರಣೆ ತುಂಬಾ ಈಸಿ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ತಮ್ಮಲ್ಲಿ ಕೇಳ್ಕೊಳ್ಳೋದು ಇದಾಗಿತ್ತು ಇವತ್ತಿನ ಒಂದು ಮಾಹಿತಿ ಮಾಲಿಕೆಯಲ್ಲಿ ಒಂದಿಷ್ಟು ಕಾನೂನುಗಳು ಕಾಯ್ದೆ ಕಾನೂನುಗಳ ಬಗ್ಗೆ ಪ್ರಾಥಮಿಕ ಮಾಹಿತಿಗಳನ್ನ ನಿಮಗೆ ಕೊಡುವಂತ ಪ್ರಯತ್ನ. ಮುಂದಿನ ಸಂಚಿಕೆಗಳಿಂದ ನಾನು ಇದರ ಮುಂದುವರಿದ ಭಾಗವಾಗಿ ಒಂದೊಂದು ಕಾನೂನು, ಇತರೆ ಕಾನೂನುಗಳಲ್ಲಿ ಒಂದೊಂದು ಕಾನೂನು ಯಾವ್ಯಾವ್ದು ರೀತಿ ಅಪ್ಲೈ ಆಗತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸಂಚಿಕೆ ಇಷ್ಟವಾಗಿದ್ರೆ ನಮ್ಮ ಕರವೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನೀವು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ಕೊಳ್ಳಿಕ್ಕೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ನಿಯಮಿತವಾಗಿ ಬರುವಂತಹ ಈ ಚಾನಲ್ ನಿಮ್ಮದೇ ಚಾನಲ್, ನಿಮ್ಮ ಪ್ರೋತ್ಸಾಹದಿಂದನೇ ಈ ಚಾನಲ್ ಮುಂದುವರಿಬೇಕಷ್ಟೇ. ಸೊ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಾನು ಸಹಕಾರಿಗಳಿಗೆ ಅನ್ವಯಿಸುವಂತಹ ಇತರೆ ಕಾಯ್ದೆಗಳ ಬಗ್ಗೆ ಚರ್ಚಿಸಲಿಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಶುಭರಾತ್ರಿ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಥ್ಯಾಂಕ್ ಯು.